ಹಲೋ ಎಲ್ರಿಗೂ ನಮಸ್ಕಾರ. ಕಾವ್ಯ ಭೂವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮನೆ ಸಂಡೇ ಸ್ಪೆಷಲ್ ಲಿವರ್ ಮತ್ತು ಗುಂಡ್ಕಾಯಿ ತೊಗೊಬಂದಿದ್ರು. ಮನೆಯಲ್ಲೇ ಕ್ಲೀನ್ ಮಾಡಿ ಮತ್ತು ಅದನ್ನು ಕಟ್ ಮಾಡಿ ಕೊಟ್ಟಿದ್ದಾರೆ. ನಾನು ಇವತ್ತು ಅದ್ರ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ಅದಾದಮೇಲೆ ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಚಕ್ಕೆ, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಕಡಲೆ, ಸ್ವಲ್ಪ ಗಸಗಸೆ, ಮೆಣಸು ಮತ್ತು ಸೋಂಪು ಇಷ್ಟನ್ನು ಹಾಕ್ತಾಯಿದ್ದೀನಿ. ಮತ್ತು ಅದನ್ನು ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೊಬೇಕು. ಮತ್ತು ಗ್ಯಾಸ್ ಆಫ್ ಮಾಡಿಬಿಟ್ಟು ಅದಕ್ಕೆ ಸ್ಪೂನಲ್ಲಿ 2 ಸ್ಪೂನು ಧನಿಯಾ ಪೌಡ್ರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಒಂದು ಸ್ವಲ್ಪ ಕಾಯಿ ಇದೆಲ್ಲ ಹಾಕ್ಬೇಕಾದ್ರೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗಿಷ್ಟು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇವಾಗಿಷ್ಟು ರುಬ್ಕೊಂಡು ಇಟ್ಕೊಬೇಕು. ನೀಟಾಗಿ ರುಬ್ಕೊಂಡು ಇಟ್ಕೊಂಡು ಇರ್ತೀನಿ. ಇವಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಡಿಸಿದ್ದಾದಮೇಲೆ ನಾವಿಲ್ಲಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಲಿವರು ಮತ್ತು ಗುಂಡ್ಕಾಯಿ ಇದನ್ನು ಹಾಕಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿಕೊಂಡಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆವಾಗಲೇ ಮಸಾಲೆ ಅದನ್ನು ದಯವಿಟ್ಟು ಇದಕ್ಕೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲ ಹಾಕಿ ಅದನ್ನು 1 ಸ್ಪೂನು 1.5 ಸ್ಪೂನಷ್ಟು ಚಿಕನ್ ಮಸಾಲ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕಿ ಉಪ್ಪು ಖಾರ ಕರೆಕ್ಟಾಗಿ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹದದಲ್ಲಿ ನೀರು ಹಾಕ್ಕೊಂಡು ಉಪ್ಪು ಖಾರ ಕರೆಕ್ಟಾಗಿ ಚೆಕ್ ಮಾಡಿ ಬೇಕು ಅಂದರೆ ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡ್ಕೋಬೋದು. ನಾನು ಸಪ್ರೇಟಾಗಿ ಬೇಯಿಸೋಕೆ ಹೋಗಲ್ಲ, ಡೈರೆಕ್ಟ್ ಮಾಡಿದ್ದೀನಿ. ಡೈರೆಕ್ಟ್ ಮಸಾಲ ಹಾಕಿ ಒಂದೇ ಸಲ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬೇಕು ಅನ್ನಿಸ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ಕುಕ್ಕರ್ ಮುಚ್ತಾಯಿದ್ದೀನಿ. ಇವಾಗ ಇದನ್ನು ನಾನು ಗುಂಡ್ಕಾಯಿ ಬೇಯಲ್ಲಲ್ವ, ಅದರಿಂದ 1 3 ವಿಷಲ್ ಸಾಕು ಅನಿಸುತ್ತೆ. ಇವತ್ತು ನಾನು ಕೂಗಿಸ್ತಾಯಿದ್ದೆ. ವಿಷಲ್ ಹಾಕಿದ್ದಾದಮೇಲೆ ನೋಡಿ ಅದೆಲ್ಲ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಯಾವ ಥರ ಬಂದಿದೆ ಅಂತ.
ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟು ಕೂಡ ಚೆನ್ನಾಗಿತ್ತು. ನೀವು ಮಾಡ್ಕೊತೀನಿ. ಬೇಕು ಅಂದರೆ ನೀವು ಸ್ವಲ್ಪ ನೀರು ಕಡಿಮೆ ಹಾಕಿ ಗಟ್ಟಿಗೂ ಮಾಡ್ಕೊಬೋದು. ನೀವು ಸ್ವಲ್ಪ ಗಟ್ಟಿ ಬೇಕು ಅಂದರೆ. ನಮ್ಮ ಮನೇಲಿ ಈ ಥರ ಇದ್ರೇ ಇಷ್ಟಪಡೋದು ಎಲ್ಲರೂ. ಜೊತೆಗೆ ಚಪಾತಿ ಮಾಡಿದೆ. ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟಿದ್ದೆ. ಆಲ್ರೆಡಿ ಅವರು ತಿಂತಾ ಇತ್ತು. ಆಮೇಲೆ ಇವತ್ತು ನಮ್ಮ ಮನೆ ಒಂದು ಖಾಲಿ ಇತ್ತು. ಖಾಲಿ ಮಾಡ್ಕೊಂಡು ಹೋಗಿರೋರು ನೋಡಿ ಈ ಥರ ಮನೆಯನ್ನೆಲ್ಲ ಗಲೀಜು ಮಾಡಿ ಹೋಗ್ಬಿಟ್ಟಿದ್ದಾರೆ. ಅವ್ರು ಗಲೀಜು ಮಾಡಿ ಹೋಗಿರೋ ಗಲೀಜನ್ನ ನಾವು ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಕ್ಲೀನ್ ಮಾಡೋಕ್ಕೆ ಅಂತ ಒಬ್ಬರನ್ನ ಕರ್ಕೊಂಬಂದಿದ್ರು. ಅವ್ರ ಜೊತೆಗೆ ನಮ್ಮ ಯಜಮಾನ್ರು ಕೂಡ ಸೇರಿಕೊಂಡು ಕ್ಲೀನ್ ಮಾಡ್ತಾಯಿದ್ದಾರೆ. ಇಷ್ಟೊಂದು ಗಲೀಜು ಮಾಡ್ಕೊಂಡಿದ್ದಾರೆ. ಕ್ಲೀನ್ ಮಾಡಿಕೊಟ್ಟು ಒಬ್ಬರಿಂದ ಆವಾಜ್ ಹಾಕ್ಬಿಟ್ಟು ಹೋದರು. ಎಷ್ಟು ಗಲೀಜು ಮಾಡ್ಕೊಂಡಿದ್ರು ಅಂದರೆ ಪಾಪ ಅವರೆಷ್ಟು ಇದು ಮಾಡಿ ತೊಳಿತಾ ಇದ್ದಾರೆ ನೋಡಿ. ಅಷ್ಟು ಗಲೀಜು ಮಾಡ್ಕೊಂಡಿದ್ರು. ಅಡುಗೆ ಮನೇಲಿ ಅದು ಹೆಂಗೆ ಅಡುಗೆ ಮಾಡ್ಕೊಂಡು ತಿಂತಿದ್ರು ಅವರು ಗೊತ್ತಿಲ್ಲ. ಖಾಲಿ ಮಾಡ್ಕೊಂಡಿದ್ಮೇಲೆ ಅವರೇ ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋಗಬೇಕು. ಆದರೆ ಅವ್ರು ಮಾಡದೇ ಇರೋ ಥರನೇ ನಾವೇ ಮಾಡಿಸ್ತಾ ಇದ್ದೀವಿ. ಇಷ್ಟು ಹೇಳ್ತಾ ಟಾಟಾ ಬಾಯ್.